ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಈ ವಾಕ್ಯದ ಮುಖಾಂತರ ದೇವರು ನಮ್ಮೊಡನೆ ಮಾತನಾಡುತ್ತಾರೆ. ಅವರು ನಮ್ಮಿಂದ ಏನು ಇಚ್ಛಿಸುತ್ತಾರೆ ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ ವಾಕ್ಯದ ಮುಖಾಂತರ. ಆದ್ದರಿಂದ ಭಕ್ತಿಯಿಂದ ಈ ವಾಕ್ಯವನ್ನು ನಾವು ಆಲಿಸೋಣ. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 7, ವಾಕ್ಯಗಳು 24. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 7, ವಾಕ್ಯಗಳು 24. ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಆದರೂ ಅದು ಬೀಳಲಿಲ್ಲ, ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು. ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಮಳೆ ಬಂತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಅದು ಕುಸಿದು ಬಿತ್ತು. ಅದಕ್ಕಾದ ಪತನವೋ ಅಗಾಧ. ಪ್ರಿಯರೇ, ದೇವರ ವಾಕ್ಯದ ಮುಖಾಂತರ ದೇವರು ನಮ್ಮೊಡನೆ ಮಾತನಾಡುವಾಗ ಆ ದೇವರ ವಾಕ್ಯದಲ್ಲಿ ಸಂಶಯ ಪಡದೆ ಅದನ್ನು ವಿಶ್ವಾಸಿಸಿ ಆ ವಾಕ್ಯ ಏನು ಹೇಳುತ್ತದೆ ಅದನ್ನು ನನ್ನ ಜೀವನದಲ್ಲಿ ನನಗೆ ಅನ್ವಯಿಸಿಕೊಳ್ಳುತ್ತೇನೆ, ಅದನ್ನು ಪಾಲಿಸುತ್ತೇನೆ, ಅದನ್ನು ನನ್ನ ಜೀವನಕ್ಕೆ ದಾರಿದೀಪವಾಗಿ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಯಾರು ನಿರ್ಧಾರ ಕೈಗೊಳ್ಳುತ್ತಾರೋ ಅಂಥವನ ಜೀವನ ಬಂಡೆಯ ಮೇಲೆ ಮನೆ ಕಟ್ಟಿದಂತಹ ಬುದ್ಧಿವಂತನನ್ನು ಹೋಲುತ್ತದೆ. ಅಂದರೆ ಇಲ್ಲಿ ಈ ಪ್ರಭು ಯೇಸು ಕ್ರಿಸ್ತರೇ ನಿಜವಾದ ಆಧ್ಯಾತ್ಮಿಕ ಬಂಡೆಯಾಗಿದ್ದಾರೆ. ಹೌದು, ಈ ಲೋಕದಲ್ಲಿ ನಾವು ಬಂಡೆ ಅಂದಾಗ ಒಂದು ಕಲ್ಲಿನ ಬಗ್ಗೆ ಆಲೋಚನೆ ಮಾಡ್ತೇವೆ. ಹೌದು, ಅದು ಗಟ್ಟಿಯಾದ ಕಲ್ಲು. ಅದೇ ರೀತಿ ಯೇಸು ಎಂಬ ಆ ಬಂಡೆ ಅಂದರೆ ಅವರು ಒಂದು ನಮಗೆ ಲೋಕದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಾದರೆ ಗಟ್ಟಿಯಾದ ಒಂದು ಬಂಡೆಯಾಗಿದ್ದಾರೆ. ಯಾರು ಕೂಡ ಈ ಯೇಸು ಎಂಬ ಈ ವ್ಯಕ್ತಿಯಲ್ಲಿ, ಯೇಸು ಎಂಬ ಈ ಮನುಜರಾದ ದೇವರಲ್ಲಿ ಯಾರು ವಿಶ್ವಾಸ ಇಡುತ್ತಾರೋ, ಅವರು ಏನು ಮಾತು ನುಡಿದಿದ್ದಾರೋ, ಅವರ ಬಗ್ಗೆ ಹಳೆಯ ಒಡಂಬಡಿಕೆಯಲ್ಲಿ ಏನೆಲ್ಲ ಪ್ರವಾದಿಗಳು ಮಾಡಿದ್ದಾರೋ, ಅದೇ ರೀತಿ ಅವರ ನಂತರ ಅಂದರೆ ಇಹಲೋಕವನ್ನು ಅವರು ಬಿಟ್ಟು ಪಿತನ ಬಳಿಗೆ ಹಿಂತಿರುಗಿದ ನಂತರ ಅವರ ಶಿಷ್ಯರು ಮತ್ತು ಬೇರೆ ಸುವಾರ್ತೆಗಾರರು ಏನು ಯೇಸುವಿನ ಬಗ್ಗೆ ಬರೆದಿದ್ದಾರೋ, ನುಡಿದಿದ್ದಾರೋ, ಈ ವಾಕ್ಯಗಳಲ್ಲಿ
ಯಾರು ವಿಶ್ವಾಸ ಇಡುತ್ತಾರೋ ಅಂಥವನು ತನ್ನ ಜೀವನ ಎಂಬ ಮನೆಯನ್ನು ಆ ಬಂಡೆಯ ಮೇಲೆ ಕಟ್ಟಿದಂತಹ ಬುದ್ಧಿವಂತ ವ್ಯಕ್ತಿಗೆ ಹೋಲುತ್ತಾನೆ. ಅಂದರೆ ಆ ಮನೆ ಎಂಬ ಅವನ ಜೀವನ ಎಂಬ ಆ ಮನೆ ಗಟ್ಟಿಯಾಗಿರ್ತದೆ. ಸಮಸ್ಯೆಗಳು ಬರಬಹುದು, ಜೀವನದಲ್ಲಿ ಕಷ್ಟ ಬರಬಹುದು, ಜೀವನದಲ್ಲಿ ಸವಾಲುಗಳು ಬರಬಹುದು. ಏನೇ ಬಂದರೂ ಪ್ರಿಯರೇ, ಆತನು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದಾನೆ. ಯೇಸುವನ್ನು ಅವನು ಅರಿತುಕೊಂಡಿದ್ದಾನೆ, ಅರಿತುಕೊಳ್ಳುತ್ತಾ ಇದ್ದಾನೆ. ಯಾವುದರ ಮುಖಾಂತರ? ವಾಕ್ಯದ ಮುಖಾಂತರ, ದೇವರ ವಾಕ್ಯದ ಮುಖಾಂತರ. ಆದ್ದರಿಂದ ಅವನಿಗೆ ತನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಪ್ರಶ್ನೆಗೂ, ಪ್ರತಿಯೊಂದು ಸಮಸ್ಯೆಗೂ ಸರಿಯಾದ ಉತ್ತರ ಆ ದೇವರ ವಾಕ್ಯದಲ್ಲಿ ಇರುವುದನ್ನು ಆತ ಕಾಣುತ್ತಾನೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು, ಇಡೀ ಪ್ರಪಂಚದಲ್ಲಿ ಈವರೆಗೆ, ಇವತ್ತು ಮತ್ತು ಇನ್ನು ಮುಂದೆ ಕೂಡ ಪ್ರಭು ಯೇಸು ಕ್ರಿಸ್ತರನ್ನು ಬಿಟ್ಟರೆ, ಅವರ ಬಗ್ಗೆ ಬರೆದ ಆ ವಾಕ್ಯಗಳು ಬಿಟ್ಟರೆ, ಅವರು ನುಡಿದ ವಾಕ್ಯಗಳು ಬಿಟ್ಟರೆ, ಅಥವಾ ಅವರ ಬಗ್ಗೆ ಏನೆಲ್ಲ ಪ್ರವಾದನೆ ಮಾಡಿದ್ದಾರೆ ಪ್ರವಾದಿಗಳು, ಈ ವಿಷಯಗಳು ಬಿಟ್ಟರೆ ಬೇರೆ ಯಾವುದೂ ಕೂಡ ಶಾಶ್ವತವಾದುದು ಇಲ್ಲ. ಅದಕ್ಕಾಗಿ ಯೇಸು ನುಡಿದದ್ದು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಈ ಲೋಕದಲ್ಲಿ 1000 ಮಾರ್ಗಗಳು ನಮಗೆ ಕಾಣಬಹುದು. ಒಂದು ಊರಿಗೆ ಹೋಗುವಾಗ ನಾವು ತುಂಬ ಸಲ ಹೇಳ್ತೇವೆ, ಯಾವ ಮಾರ್ಗವಾಗಿ ಹೋಗೋಣ, ಆ ಮಾರ್ಗವಾಗಿ ಹೋದರೆ ಶಾರ್ಟ್ಕಟ್, ಬೇಗ ಮುಟ್ತೇವೆ. ಈ ಮಾರ್ಗವಾಗಿ ಹೋದರೆ ಸ್ವಲ್ಪ ಪ್ರಯಾಣ ಸ್ವಲ್ಪ ಜಾಸ್ತಿ ನಮಗೆ ಇರಬಹುದು. ಕೆಲವೊಮ್ಮೆ ಹೇಳ್ತಾರೆ ಶಾರ್ಟ್ಕಟ್ ಆದರೂ ಆ ರಸ್ತೆ ಸರಿ ಇಲ್ಲ, ಆದ್ದರಿಂದ ಇದು ಸ್ವಲ್ಪ ರಸ್ತೆ ಉದ್ದ ಅಥವಾ ಸ್ವಲ್ಪ ಜಾಸ್ತಿ ನಾವು ಪ್ರಯಾಣ ಮಾಡಬೇಕಾಗಿ ಬಂದರೂ ಕೂಡ ರಸ್ತೆ ಚೆನ್ನಾಗಿದೆ, ಆದ್ದರಿಂದ ಇದರಲ್ಲಿ ಹೋಗೋಣ. ಈ ರೀತಿ ನಾವು ಒಂದು ಊರಿಗೆ ಹೋಗುವಾಗ, ಒಂದು ಸ್ಥಳಕ್ಕೆ ಹೋಗುವಾಗ ಮಾರ್ಗದ ಬಗ್ಗೆ ನಾವು ಚರ್ಚೆ ಮಾಡುತ್ತೇವೆ. ಅದೇ ರೀತಿ ಪ್ರಿಯರೇ, ಯೇಸು ಹೇಳ್ತಾರೆ, ತಂದೆ ದೇವರ ಬಳಿಗೆ ಹೋಗಲಿಕ್ಕೆ ಆತನೊಬ್ಬನೇ ಮಾರ್ಗ. ತಂದೆ ದೇವರ ಬಳಿಗೆ ಹೋಗಲಿಕ್ಕೆ ಆತನೊಬ್ಬನೇ ಮಾರ್ಗ. ಅದಕ್ಕೆ ಅವರ ಶಿಷ್ಯರಲ್ಲಿ, ಯೇಸುವಿನ ಶಿಷ್ಯರಲ್ಲಿ ಅಲ್ಲಿ ತೋಮನು ಅಲ್ಲಿ ಕೇಳ್ತಾರೆ, ಏನು ಪ್ರಭುವೇ, ನೀವು ಎಲ್ಲಿಗೆ ಹೋಗುತ್ತೀರಿ ಎಂಬುದು ನಮಗೆ ತಿಳಿಯದು. ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದೀತು? ಆಗ ಯೇಸು ಏನು ಹೇಳ್ತಾರೆ? ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವೂ ನಾನೇ. ಅಂದರೆ ಈ ಒಂದು ಕಾಂಕ್ರೀಟಲ್ಲಿ ಅಥವಾ ಡಾಮರಲ್ಲಿ ಮಾಡಿದ ರಸ್ತೆಯ ಬಗ್ಗೆ, ಮಾರ್ಗದ ಬಗ್ಗೆ ಯೇಸು ಮಾತನಾಡ್ತಾ ಇಲ್ಲ. ಅವರೇ ಮಾರ್ಗ. ಎಲ್ಲಿಗೆ ಹೋಗಲಿಕ್ಕೆ? ಯಾವುದೇ ಒಂದು ಊರಿಗೆ ಅಲ್ಲ, ತಂದೆಯ ಬಳಿಗೆ ಹೋಗಲಿಕ್ಕೆ. ನಮಗೆ ಪ್ರತಿಯೊಬ್ಬರಿಗೂ ದೇವರ ಮೇಲೆ ಪ್ರೀತಿ ಇದೆ, ದೇವರ ಬಳಿಗೆ ಹೋಗಬೇಕೆಂದು ಇಚ್ಛೆ ಇದೆ, ನಾವು ಅದನ್ನು ಹೇಳ್ತೇವೆ. ಆದರೆ ಯೇಸು ಸ್ವತಃ ಹೇಳ್ತಾರೆ, ನನ್ನ ಮುಖಾಂತರ ಬಾರದ ಹೊರತು ಯಾರು ಕೂಡ ಪಿತ ದೇವರ ಬಳಿಗೆ ಹೋಗಲಾರರು, ಬರಲಾರರು. ಅದೇ ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳಿದೆ, ನಾನು ಪಿತನು ಒಂದೇ ಆಗಿದ್ದೇವೆ. ಯಾರು ನನ್ನನ್ನು ನೋಡಿದಾರೋ ಅವರು ಪಿತನನ್ನು ನೋಡಿದ್ದಾರೆ. ಆದ್ದರಿಂದ ಪ್ರಿಯರೇ, ಯೇಸುವನ್ನು ವಾಕ್ಯದ ಮುಖಾಂತರ ಅರಿತುಕೊಂಡು, ಅವರ ವಾಕ್ಯದಲ್ಲಿ ನೆಲೆಗೊಂಡು, ಅವರ ವಾಕ್ಯವನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡು, ಅವರ ವಾಕ್ಯದ ಪ್ರಕಾರ ನಮ್ಮ ಆಲೋಚನೆಗಳನ್ನು ಬದಲಾಯಿಸಿ ನಾವು ಮುನ್ನಡೆಯುವಾಗ ಪ್ರಿಯರೇ, ನಾವು ನಮ್ಮ ಜೀವನ ಒಂದು ಬಂಡೆ ಕಲ್ಲಿನ ಮೇಲೆ ಯಾವ ರೀತಿ ಕಟ್ಟಿದ ಮನೆ ಭದ್ರವಾಗಿರುತ್ತದೋ ಆ ರೀತಿ ನಮ್ಮ ಜೀವನ ಎಂಬ ಮನೆ ಭದ್ರವಾಗಿ ಅದು ಇರುತ್ತದೆ. ಅದಕ್ಕೆ ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಮಾತುಗಳನ್ನು ಕೇಳಿ ಅದರಂತೆ
ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು, ಆದರೂ ಅದು ಬೀಳಲಿಲ್ಲ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಅಂದರೆ ನಮ್ಮ ಜೀವನದಲ್ಲಿ ಗಾಳಿಯ ರೂಪದಲ್ಲಿ, ಮಳೆಯ ರೂಪದಲ್ಲಿ ಮತ್ತು ನೆರೆಯ ರೂಪದಲ್ಲಿ ಜೀವನದಲ್ಲಿ ಕೆಲವು ಸಮಸ್ಯೆಗಳು, ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಉದಯಿಸಲಿಕ್ಕೆ ಸಾಧ್ಯವಿದೆ. ನೋಡಿ, ಮಳೆ ಬಂದು, ನೀರು ಬಂದು, ಕೆಲವೇ ಏನಾಗ್ತದೆ ನಾವು ನೋಡ್ತೇವೆ, ಮನೆಗಳೆಲ್ಲ ಕೊಚ್ಚಿ ಹೋಗುವಂಥದ್ದು, ಗಾಳಿ ಬೀಸಿದಾಗ ಮನೆಗೆ ಹಾನಿಯಾಗುವಂಥದ್ದು, ಇದೆಲ್ಲ ನೋಡ್ತೇವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಈ ಕೆಲವು ಸನ್ನಿವೇಶಗಳು ನಮ್ಮ ಜೀವನಕ್ಕೆ ಈ ನೆರೆಯ ರೂಪದಲ್ಲಿ, ಗಾಳಿಯ ರೂಪದಲ್ಲಿ ಬಂದು ಅಪ್ಪಳಿಸಿದಾಗ, ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಅಪ್ಪಳಿಸಿದಾಗ, ಯೇಸುವನ್ನು ಯಾವಾಗ ನಾವು ಸರಿಯಾಗಿ ಅರಿತುಕೊಂಡಿರುತ್ತೇವೆಯೋ ಅವರ ವಾಕ್ಯದ ಪ್ರಕಾರ ನಾವು ನಡೆಯಲು ಮತ್ತು ಅವರ ವಾಕ್ಯದ ಪ್ರಕಾರ ಜೀವನವನ್ನು ನಾವು ಏನು ಬದಲಾಯಿಸಿಕೊಳ್ಳುತ್ತೇವೆಯೋ ಆವಾಗ ಯಾವುದೇ ಸಮಸ್ಯೆಗಳು, ಯಾವುದೇ ಲೋಕದ ವಿಷಯಗಳು ನಮಗೆ ಹಾನಿ ಮಾಡಲು ಸಾಧ್ಯ ಇಲ್ಲ. ಒಂದು ಉದಾಹರಣೆಗೆ ಹೇಳುವುದಾದರೆ, ಯೇಸು ಹೇಳ್ತಾರೆ, ನಾನೇ ಜೀವದಾಯಕ ರೊಟ್ಟಿ, ನನ್ನನ್ನು ಭುಜಿಸುವವನು ನಿತ್ಯಕ್ಕೂ ಜೀವಿಸುವನು. ಅಂದರೆ ಈ ಜೀವದಾಯಕ ರೊಟ್ಟಿ ಅಂದರೆ ಯೇಸು ಯಾವಾಗಲೂ ಮಾತನಾಡುವಾಗ ನಿತ್ಯ ಜೀವದ ಬಗ್ಗೆನೇ ಮಾತನಾಡು, ಈ ಟೆಂಪರರಿ ಅಥವಾ ತಾತ್ಕಾಲಿಕ ಜೀವನದ ಬಗ್ಗೆ ಅಲ್ಲ, ನಿತ್ಯ ಜೀವ ಅಂದರೆ ದೇವರೊಡನೆ ನಿತ್ಯಕ್ಕೂ ಜೀವಿಸುವಂತಹ ಆ ಜೀವನದ ಬಗ್ಗೆನೇ ಯೇಸು ಮಾತನಾಡೋದು. ಅದರಿಂದ ಯೇಸು ಹೇಳ್ತಾರೆ, ನಾನೇ ಜೀವದಾಯಕ ರೊಟ್ಟಿ, ನನ್ನನ್ನು ಭುಜಿಸುವನು ನಿತ್ಯಕ್ಕೂ ಜೀವಿಸುವನು. ಜೀವದಾಯಕ ರೊಟ್ಟಿ ಯಾಕೆ? ಯೇಸುವಿನಲ್ಲಿ ಯಾವುದೂ ಕೂಡ ಕೆಟ್ಟದೆಂಬುದಿಲ್ಲ, ಅವರಲ್ಲಿ ಯಾವುದೂ ಕೂಡ ಪಾಪ ಎಂಬ ವಿಷಯ ಇಲ್ಲ, ಪಾಪದ ಕಲೆ ಕೂಡ ಇಲ್ಲ. ಆದ್ದರಿಂದ ಅವರ ಮಾತು, ಅವರ ಮಾಂಸ ರಕ್ತ, ಅವರ ಬಗ್ಗೆ ಏನೆಲ್ಲ ಬರೆದಿದೆ ಅದು ನಮಗೆ ಜೀವದಾಯಕ ರೊಟ್ಟಿಯಾಗಿ ಮಾರ್ಪಡುತ್ತದೆ. ಆ ಜೀವ ಯಾವ ಜೀವ? ನಿತ್ಯ ಜೀವ, ದೇವರು ಕೊಡುವಂತಹ ಜೀವ. ಅದಕ್ಕೆ ಯೇಸು ಆತನಿಗೆ ಪ್ರಲೋಭನೆ ತಂದಾಗ, ಮತ್ತಾಯ ಶುಭ ಸಂದೇಶ 4:4 ನಾವು ನೋಡ್ತೇವೆ, ನೀನು ದೇವರ ಪುತ್ರನೇ ಆಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಆಜ್ಞಾಪಿಸು. ಯೇಸು ಏನು ಹೇಳ್ತಾರೆ? ಮಾನವನು ಜೀವಿಸುವುದು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ, ವಾಕ್ಯದಿಂದ. ಮಾನವನು ಜೀವಿಸುವುದು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು, ಅಂದರೆ ದೇವರ ವಾಕ್ಯದಿಂದ. ಮತ್ತು ನಾವು ತಿಳಿದಿದೆ ಈ ಯೇಸು ಯಾರು? ದೇವರ ವಾಕ್ಯವೇ. ಯೋಹನನ ಶುಭ ಸಂದೇಶ 1:1 ನಾವು ನೋಡ್ತೇವೆ, ಅಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ವಾಕ್ಯವೇ ದೇವರಾಗಿದ್ದರು. ಮತ್ತು ಅಲ್ಲಿ 14ನೇ ವಚನದಲ್ಲಿ ನಾವು ನೋಡ್ತೇವೆ, ಯೋಹನನ ಶುಭ ಸಂದೇಶ 1ನೇ ಅಧ್ಯಾಯ, ಅಲ್ಲಿ ನಾವು ನೋಡ್ತೇವೆ, ವಾಕ್ಯ ಮನುಜರಾದರು ಮತ್ತು ನಮ್ಮೊಡನೆ ವಾಸ ಮಾಡಿದರು. ಆದ್ದರಿಂದ ಪ್ರಿಯರೇ, ಯೇಸು ಮತ್ತು ದೇವರ ವಾಕ್ಯ ಬೇರೆ ಬೇರೆ ಅಲ್ಲ, ದೇವರ ವಾಕ್ಯ ಮತ್ತು ದೇವರು ಬೇರೆ ಬೇರೆ ಅಲ್ಲ. ಆದ್ದರಿಂದ ಆ ವಾಕ್ಯಗಳಲ್ಲಿ ನಾವು ಮಗ್ನರಾಗಿದ್ದಾಗ, ಆ ವಾಕ್ಯಗಳಲ್ಲಿ ಸಮಯ ಕಳೆಯುವಾಗ ಮಾತ್ರವಲ್ಲ, ವಾಕ್ಯಗಳನ್ನು ನಮ್ಮದಾಗಿಸಿಕೊಂಡಾಗ, ಅದರಂತೆ ನಡೆದಾಗ ನಮ್ಮ ಜೀವನವು ಭದ್ರವಾಗಿ ಸುಭದ್ರವಾಗಿ ಇರುತ್ತದೆ. ಸಮಸ್ಯೆಗಳು ಬರುವುದಿಲ್ಲ ಅಂತಲ್ಲ, ಬರುತ್ತವೆ. ಅದಕ್ಕಾಗಿ ಯೇಸು ಹೇಳ್ತಾರೆ, ಅಂಥವನು ಬಂಡೆಯ ಮೇಲೆ ಮನೆ ಕಟ್ಟಿದಂತಹ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು, ಆದರೂ ಅದು ಕದಲಲಿಲ್ಲ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವನ ಎಂಬ ಮನೆಯನ್ನು ನಾವು ದೇವರ ವಾಕ್ಯ ಎಂಬ ಆ ಬಂಡೆಯ ಮೇಲೆ, ದೇವರ ವಾಕ್ಯ ಎಂಬ ಯೇಸುವಿನ ಮೇಲೆ ಅಥವಾ ಯೇಸು ಎಂಬ ಬಂಡೆಯ ಮೇಲೆ ಕಟ್ಟೋಣ. ಮತ್ತು ಜೀವನದಲ್ಲಿ ಎಂತಹ ಪ್ರಶ್ನೆಗಳು, ಸಮಸ್ಯೆಗಳು, ಯಾವುದೇ ಸನ್ನಿವೇಶಗಳು ಬಂದರೂ ಕೂಡ ನಾವು ಯೇಸುವಿನಲ್ಲಿ ನಮ್ಮ ವಿಶ್ವಾಸವನ್ನು ದೃಢವಾಗಿ ಇಟ್ಟುಕೊಂಡು ಜೀವನ
ನಮ್ಮ ಜೀವನವನ್ನು ಮುಂದುವರಿಸೋಣ. ನಿತ್ಯ ಜೀವದ ಕಡೆಗೆ ಅದನ್ನು ಯೇಸು ನಮಗೆ ಅನುಗ್ರಹಿಸಿದ್ದಾರೆ. ಅದನ್ನು ನಮ್ಮದಾಗಿಸಿಕೊಂಡು ನಮ್ಮ ಮುಖಾಂತರ ಅದನ್ನು ನಾವು ಪರರಿಗೆ ಹಂಚುವ ಸಾಧನಗಳಾಗೋಣ. ಆಮೇನ್.